ಇನ್ನು ಪಾಕಿಸ್ತಾನದ ಡ್ರೋನ್ಗಳು ಕ್ಷಿಪಣಿಗಳನ್ನು ಭಾರತ ಏರ್ ಡಿಫೆನ್ಸ್ ಅತ್ಯಂತ ನಿಖರವಾಗಿ ಪರಿಣಾಮಕಾರಿಯಾಗಿ ಧ್ವಂಸ ಮಾಡಿದೆ. ಅತ್ತ ರಾವಲ್ಪಿಂಡಿಯಲ್ಲಿರುವ ಪಾಕ್ ಏರ್ ಬೇಸ್ ಅನ್ನ ಉಡೀಸ್ ಮಾಡಿದ ಭಾರತದ ಬ್ರಹ್ಮಾಸ್ತ್ರ ಯಾವುದು? ಅದು ಬ್ರಹ್ಮೋಸ್. ವೀಕ್ಷಕರೇ, ಬ್ರಹ್ಮೋಸ್ ಇದರ ವಿಶೇಷತೆ ಇನ್ನೊಂದೇನಪ್ಪ ಅಂತಂದ್ರೆ, ನೀವು ಒಬ್ಬ ಸಾಮಾನ್ಯ ಮನುಷ್ಯ ಒಂದು 5-6 ಅಡಿ ಇರ್ತಾನೆ ಅಂತ ತಿಳ್ಕೊಳ್ಳಿ. 10 ಅಡಿ ಮೇಲ್ಗಡೆಯಿಂದ, ಭೂಮಿಯಿಂದ 10 ಅಡಿ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗುತ್ತೆ. 10 ಅಡಿಯಿಂದ 5,000 10,000 ಅಡಿಗಳ ತನಕ ಮೇಲಕ್ಕೆ ಹೋಗುತ್ತೆ. ಏನ್ ಪ್ಲಸ್ ಪಾಯಿಂಟ್ ಇದ್ರದ್ದು ಅಂತಂದ್ರೆ, ರಡಾರ್ಗೆ ಗೊತ್ತೇ ಆಗೋದಿಲ್ಲ ಎಲ್ಲಿದೆ ಅಂತ. ಒಂದು 4 ವರ್ಷದ ಹಿಂದೆ ಈ ಬ್ರಹ್ಮೋಸ್ ಇದೆಯಲ್ಲ, ಹೋಗಿ ಆ ಕಡೆ ಬಿದ್ದೋಗ್ಬಿಡುತ್ತೆ. ಎಲ್ಲಿಗೆ? ಪಾಕಿಸ್ತಾನದ ಬೌಂಡ್ರಿ ಆ ಕಡೆ ಬಿದ್ದೋಗ್ಬಿಡುತ್ತೆ. ಪಾಕಿಸ್ತಾನಿಯರಿಗೆ ಗೊತ್ತೇ ಇಲ್ಲ ಇದು ಯಾವಾಗ ಬಂದಿದೆ, ಆಮೇಲೆ ಗೊತ್ತಾಯ್ತು ಅವರಿಗೆ ಬ್ರಹ್ಮ ಅದರಲ್ಲಿ ಏನು ಸ್ಫೋಟಕ ಗಿಟಕ ಏನಿರಲಿಲ್ಲ. ಆಮೇಲೆ ಗೊತ್ತಾಯ್ತು. ಆಮೇಲೆ ಅವರಿಗೆ ತಲೆನೋವು ಏನಾಯ್ತಪ್ಪ ಅಂತಂದ್ರೆ, ಇದು ರಡಾರ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಅಂತೇಳಿ. ಆಮೇಲೆ ಇದರಲ್ಲಿ ಈ ಅಣ್ವಸ್ತ್ರ ಸಿಡಿತಲೆಗಳನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಅಣ್ವಸ್ತ್ರ ಸಿಡಿತಲೆಲ್ಲ ಬರೋದಿಲ್ಲ. ಹಾಗಾಗಿ ಇದು ನಾವು ಭಯಂಕರ ಎಕ್ಸ್ಪೋರ್ಟ್ ಮಾಡ್ತೀವಿ ಇನ್ನು ಮುಂದೆ. ಇದನ್ನು ಯಾವ ದೇಶದಲ್ಲಿ ಅಣ್ವಸ್ತ್ರಗಳಿಲ್ವೋ ಅಂತ ಹೋರಾಟಗಳಿಗೆಲ್ಲ, ಅಂತ ಯುದ್ಧ ರಾಷ್ಟ್ರಗಳ ಮಧ್ಯೆ ಆದ್ರೆ ಅಲ್ಲಿಂದ ಬಹಳ ಡಿಮಾಂಡ್ ಇದೆ. ಸೊ ಅಂಥ ಬ್ರಹ್ಮೋಸ್, ಅದು ಬ್ರಹ್ಮಪುತ್ರ ಮತ್ತು ಮೋಸಾವ್ ಅನ್ನುವಂಥ ಒಂದು ನದಿ ಬರುತ್ತೆ. ಬ್ರಹ್ಮ ಮತ್ತು ಅದು ಸೇರಿಸಿ ಬ್ರಹ್ಮೋಸ್. ರಷ್ಯಾ ಅದು ಯಾವುದು, ನಾವು 2 ದೇಶಗಳ ಕೊಲಾಬರೇಷನ್ ಅಲ್ಲಿ ಮಾಡಿರುವಂತ ಬ್ರಹ್ಮೋಸ್. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ. ಧ್ವಂಸ. ಪಾಕಿಸ್ತಾನದ ಪ್ರಮುಖ ನಗರಗಳೇ ಛಿದ್ರ. ಭಾರತದ ಬತ್ತಳಿಕೆಯಲ್ಲಿರುವ ಮತ್ತೊಂದು ಘಟೋತ್ಕಚ ಬ್ರಹ್ಮೋಸ್. ಇದು ಮೇ 10ರಂದು ನರಿ ರಾಷ್ಟ್ರದ ಬುಡಕ್ಕೆ ಬೆಂಕಿ ಇಟ್ಟಿತ್ತು. ಪಾಕಿಸ್ತಾನದ ವಿರುದ್ಧ ಭಾರತದ ಬ್ರಹ್ಮಾಸ್ತ್ರ. ಬ್ರಹ್ಮೋಸ್ ಆರ್ಭಟಕ್ಕೆ ಪಾಕ್ ಧ್ವಂಸ. ಹೌದು, ನಿನ್ನೆ ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದ್ದು ಭಾರತದ ಮತ್ತೊಂದು ಘಾತಕ ಕ್ಷಿಪಣಿ ಬ್ರಹ್ಮೋಸ್. ಇಡೀ ಪಾಕಿಸ್ತಾನ ಬ್ರಹ್ಮೋಸ್ ಆರ್ಭಟಕ್ಕೆ ಪಾತ್ರಗುಟ್ಟಿ ಹೋಗಿತ್ತು. ಪಾಕಿಸ್ತಾನ ಪ್ರಧಾನಿಯೇ ಓಡಿ ಹೋಗುವಂತೆ ಮಾಡಿದ್ದು ಇದೇ ಬ್ರಹ್ಮೋಸ್. ಬ್ರಹ್ಮೋಸ್ ದಾಳಿಗೆ ರಾವಲ್ಪಿಂಡಿ ಚಿಂದಿ. 3 ವಾಯುನೆಲೆ ಧ್ವಂಸಗೊಳಿಸಿದ್ದ ರಾವಣ. ಮೇ 10ರಂದು ಭಾರತ ಪಾಕಿಸ್ತಾನದ 6-7 ವಾಯುನೆಲೆಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿತ್ತು. ಇದರಲ್ಲಿ ರಾವಲ್ಪಿಂಡಿ ಏರ್ ಬೇಸ್ ಛಿದ್ರಗೊಂಡಿದೆ. ಈ ದಾಳಿ ಮಾಡಿದ್ದು ಬೇರೆ ಯಾವುದೇ ಕ್ಷಿಪಣಿ ಅಲ್ಲ, ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಕ್ಷಿಪಣಿ. ब्रह्मोस मिसाइल क्या होती है, अभी आपने ऑपरेशन सिंदूर के अंदर इस मिसाइल के पराक्रम की एक झलक देखी होगी, और नहीं देखी होगी तो कम से कम पाकिस्तान वालों से पूछ लेना चाहिए कि ब्रह्मोस मिसाइल की ताकत क्या है. ಬ್ರಹ್ಮೋಸ್ ಹೊಡೆತಕ್ಕೆ ಪಾಕ್ನ ಜಾಕೋಬಾಬಾದ್, ಬೋಲಾರಿಸ್, ಸ್ಕರ್ದು ವಾಯುನೆಲೆ ಪುಡಿಯಾಗಿದ್ವು. ಬ್ರಹ್ಮೋಸ್ ದಾಳಿಗೆ ಅಪಾರ ಸಾವು ನೋವುಗಳಾಗಿವೆ. ಬೋಲಾರಿಯಲ್ಲಿ ಸುಮಾರು 7 ಜನ ಸಾವು, 15 ಜನರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಅಷ್ಟಕ್ಕೂ ಈ ವಿಧ್ವಂಸಕ ಬ್ರಹ್ಮೋಸ್ನ ಸ್ಪೆಷಾಲಿಟಿ ನೋಡೋದಾದ್ರೆ, ಇನ್ನು ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಇದರ ಕೆಜಿ ತೂಕ 3000 ಇದ್ದು 28 ಅಡಿ ಉದ್ದ ಹೊಂದಿದೆ. ಇನ್ನು 200ರಿಂದ 300 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಇದೆ. ಭೂಮಿ, ಆಕಾಶ, ಸಮುದ್ರದಿಂದ ದಾಳಿ ಮಾಡಬಹುದಾಗಿದೆ. 400 ಕಿಲೋಮೀಟರ್ ದೂರ ದಾಳಿ ಮಾಡಬಲ್ಲ ಕೆಪಾಸಿಟಿ ಇದ್ದು, ಭೂ ಆಧಾರಿತ ಟ್ರಾನ್ಸ್ಪೋರ್ಟರ್ ಲಾಂಚರ್ ಹೊಂದಿದೆ. ನೆಲದಿಂದ 5000 ಮೀಟರ್ ದೂರ ಹೋಗಬಲ್ಲ ಮಿಸೈಲ್ ಆಗಿದ್ದು, ರಾಡಾರ್ಗಳಿಂದ ಕಣ್ತಪ್ಪಿಸಿ ನುಗ್ಗಿ ಹೊಡೆಯುತ್ತೆ. ಇನ್ನು ಬ್ರಹ್ಮೋಸ್ ಗುರಿಟ್ರೆ ಮಿಸ್ ಆಗೋ ಮಾತೇ ಇಲ್ಲ. ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತದ ಡಿಆರ್ಡಿಒ, ರಷ್ಯಾ ಜಂಟಿಯಾಗಿ ನಿರ್ಮಿಸಲಾಗಿದೆ. ಇದು ಬ್ರಹ್ಮಪುತ್ರ ನದಿ, ರಷ್ಯಾದ ಮಾಸ್ಕ್ವಾ ನದಿಗಳೆರಡನ್ನ ಸೇರಿಸಿ ಬ್ರಹ್ಮೋಸ್ ಎಂದು ಹೆಸರಿಡಲಾಗಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು. 3ನೇ ಬ್ರಹ್ಮೋಸ್ ಉತ್ಪಾದನಾ ಘಟಕ ಸ್ಥಾಪನೆ. ರಕ್ಷಣಾ ವಲಯದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಹೈದರಾಬಾದ್, ತಿರುವನಂತಪುರ ಬಳಿಕ ಲಕ್ನೋದಲ್ಲಿ ಇದೀಗ 3ನೇ ಬ್ರಹ್ಮೋಸ್ ಉತ್ಪಾದನಾ ಘಟಕ ಉದ್ಘಾಟನೆ ಮಾಡಲಾಗಿದೆ.
300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ಪಾದನಾ ಘಟಕ ನಿರ್ಮಿಸಲಾಗುತ್ತಿದ್ದು ಭಾರತ ಶೇಕಡ 51% ಪಾಲು ಹೊಂದಿದ್ದು ಶೇಕಡ 49% ಪಾಲನ್ನ ಹೊಂದಿದೆ. ಮುಂದಿನ ತಲೆಮಾರಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಮತ್ತಷ್ಟು ಅಪ್ಡೇಟ್ ಮಾಡಲಾಗಿದೆ. साथियों, जहां तक ब्रह्मोस का प्रश्न है तो आप सभी यह जानते हैं कि ब्रह्मोस दुनिया के सबसे तेज सुपरसोनिक क्रूज मिसाइल्स में से ब्रह्मोस सिर्फ एक हथियार नहीं है, बल्कि यह अपने आप में एक मैसेज है. मैसेज हमारी आर्म्ड फोर्सेस के स्ट्रेंथ का है. मैसेज दुश्मन के प्रति हमारी डेटरेंस का है, प्रतिरोधक क्षमता का है. मैसेज हमारी बॉर्डर्स की सेफ गार्डिंग के हमारी प्रतिबद्धता का है. ಬ್ರಹ್ಮೋಸ್ ಉತ್ಪಾದನಾ ಘಟಕ ನಿರ್ಮಾಣದಿಂದ ರಕ್ಷಣಾ ವಲಯಕ್ಕೆ ಇನ್ನು ಪಾಕಿಸ್ತಾನದ ಡ್ರೋನ್ಗಳು ಕ್ಷಿಪಣಿಗಳನ್ನ ಭಾರತ ಏರ್ ಡಿಫೆನ್ಸ್ ಅತ್ಯಂತ ನಿಖರವಾಗಿ ಪರಿಣಾಮಕಾರಿಯಾಗಿ ಧ್ವಂಸ ಮಾಡಿದೆ. ಅತ್ತ ರಾವಲ್ಪಿಂಡಿಯಲ್ಲಿರುವ ಪಾಕ್ ಏರ್ ಬೇಸ್ ಅನ್ನ ಉಡೀಸ್ ಮಾಡಿದ ಭಾರತದ ಬ್ರಹ್ಮಾಸ್ತ್ರ ಯಾವುದು? ಅದು ಬ್ರಹ್ಮೋಸ್. ವೀಕ್ಷಕರೇ, ಬ್ರಹ್ಮೋಸ್ ಇದರ ವಿಶೇಷತೆ ಇನ್ನೊಂದೇನಪ್ಪ ಅಂತಂದ್ರೆ, ನೀವು ಒಬ್ಬ ಸಾಮಾನ್ಯ ಮನುಷ್ಯ ಒಂದು 5-6 ಅಡಿ ಇರ್ತಾನೆ ಅಂತ ತಿಳ್ಕೊಳ್ಳಿ. 10 ಅಡಿ ಮೇಲ್ಗಡೆಯಿಂದ, ಭೂಮಿಯಿಂದ 10 ಅಡಿ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗುತ್ತೆ. 10 ಅಡಿಯಿಂದ 5,000 10,000 ಅಡಿಗಳ ತನಕ ಮೇಲಕ್ಕೆ ಹೋಗುತ್ತೆ. ಏನ್ ಪ್ಲಸ್ ಪಾಯಿಂಟ್ ಇದ್ರದ್ದು ಅಂತಂದ್ರೆ, ರಡಾರ್ಗೆ ಗೊತ್ತೇ ಆಗೋದಿಲ್ಲ ಎಲ್ಲಿದೆ ಅಂತ. ಒಂದು 4 ವರ್ಷದ ಹಿಂದೆ ಈ ಬ್ರಹ್ಮೋಸ್ ಇದೆಯಲ್ಲ, ಹೋಗಿ ಆ ಕಡೆ ಬಿದ್ದೋಗ್ಬಿಡುತ್ತೆ. ಎಲ್ಲಿಗೆ? ಪಾಕಿಸ್ತಾನದ ಬೌಂಡ್ರಿ ಆ ಕಡೆ ಬಿದ್ದೋಗ್ಬಿಡುತ್ತೆ. ಪಾಕಿಸ್ತಾನಿಯರಿಗೆ ಗೊತ್ತೇ ಇಲ್ಲ ಇದು ಯಾವಾಗ ಬಂದಿದೆ, ಏನ್. ಆಮೇಲೆ ಗೊತ್ತಾಯ್ತು ಅವರಿಗೆ ಅದ್ರಲ್ಲಿ ಏನು ಸ್ಫೋಟಕ ಗಿಟಕ ಏನಿರಲಿಲ್ಲ. ಆಮೇಲೆ ಗೊತ್ತಾಯ್ತು. ಆಮೇಲೆ ಅವರಿಗೆ ತಲೆನೋವು ಏನಾಯ್ತಪ್ಪ ಅಂತಂದ್ರೆ, ಇದು ರಡಾರ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಅಂತೇಳಿ. ಆಮೇಲೆ ಇದರಲ್ಲಿ ಈ ಅಣ್ವಸ್ತ್ರ ಸಿಡಿತಲೆಗಳನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಅಣ್ವಸ್ತ್ರ ಸಿಡಿತಲೆಲ್ಲ ಬರೋದಿಲ್ಲ. ಹಾಗಾಗಿ ಇದು ನಾವು ಭಯಂಕರ ಎಕ್ಸ್ಪೋರ್ಟ್ ಮಾಡ್ತೀವಿ ಇನ್ನು ಮುಂದೆ. ಇದನ್ನು ಯಾವ ದೇಶದಲ್ಲಿ ಅಣ್ವಸ್ತ್ರಗಳಿಲ್ವೋ ಅಂತ ಹೋರಾಟಗಳಿಗೆಲ್ಲ, ಅಂತ ಯುದ್ಧ ರಾಷ್ಟ್ರಗಳ ಮಧ್ಯೆ ಆದ್ರೆ ಅಲ್ಲಿಂದ ಬಹಳ ಡಿಮಾಂಡ್ ಇದೆ. ಸೊ ಅಂಥ ಬ್ರಹ್ಮೋಸ್, ಅದು ಬ್ರಹ್ಮಪುತ್ರ ಮತ್ತು ಮೋಸಾವ್ ಅನ್ನುವಂಥ ಒಂದು ನದಿ ಬರುತ್ತೆ. ಬ್ರಹ್ಮ ಮತ್ತು ಅದು ಸೇರಿಸಿ ಬ್ರಹ್ಮೋಸ್. ರಷ್ಯಾ ಅದು ಯಾವುದು, ನಾವು 2 ದೇಶಗಳ ಕೊಲಾಬರೇಷನ್ ಅಲ್ಲಿ ಮಾಡಿರುವಂತ ಬ್ರಹ್ಮೋಸ್. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ. ಧ್ವಂಸ. ಪಾಕಿಸ್ತಾನದ ಪ್ರಮುಖ ನಗರಗಳೇ ಛಿದ್ರ. ಭಾರತದ ಬತ್ತಳಿಕೆಯಲ್ಲಿರುವ ಮತ್ತೊಂದು ಘಟೋತ್ಕಚ ಬ್ರಹ್ಮೋಸ್. ಇದು ಮೇ 10ರಂದು ನರಿ ರಾಷ್ಟ್ರದ ಬುಡಕ್ಕೆ ಬೆಂಕಿ ಇಟ್ಟಿತ್ತು. ಪಾಕಿಸ್ತಾನದ ವಿರುದ್ಧ ಭಾರತದ ಬ್ರಹ್ಮಾಸ್ತ್ರ. ಬ್ರಹ್ಮೋಸ್ ಆರ್ಭಟಕ್ಕೆ ಪಾಕ್ ಧ್ವಂಸ. ಹೌದು, ನಿನ್ನೆ ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದ್ದು ಭಾರತದ ಮತ್ತೊಂದು ಘಾತಕ ಕ್ಷಿಪಣಿ ಬ್ರಹ್ಮೋಸ್. ಇಡೀ ಪಾಕಿಸ್ತಾನ ಬ್ರಹ್ಮೋಸ್ ಆರ್ಭಟಕ್ಕೆ ಪಾತ್ರಗುಟ್ಟಿ ಹೋಗಿತ್ತು. ಪಾಕಿಸ್ತಾನ ಪ್ರಧಾನಿಯೇ ಓಡಿ ಹೋಗುವಂತೆ ಮಾಡಿದ್ದು ಇದೇ ಬ್ರಹ್ಮೋಸ್. ಬ್ರಹ್ಮೋಸ್ ದಾಳಿಗೆ ರಾವಲ್ಪಿಂಡಿ ಚಿಂದಿ. 3 ವಾಯುನೆಲೆ ಧ್ವಂಸಗೊಳಿಸಿದ್ದ ರಾವಣ. ಮೇ 10ರಂದು ಭಾರತ ಪಾಕಿಸ್ತಾನದ 6-7 ವಾಯುನೆಲೆಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿತ್ತು. ಇದರಲ್ಲಿ ರಾವಲ್ಪಿಂಡಿ ಏರ್ ಬೇಸ್ ಛಿದ್ರಗೊಂಡಿದೆ. ಈ ದಾಳಿ ಮಾಡಿದ್ದು ಬೇರೆ ಯಾವುದೇ ಕ್ಷಿಪಣಿ ಅಲ್ಲ, ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಕ್ಷಿಪಣಿ. ब्रह्मोस मिसाइल क्या होती है, अभी आपने ऑपरेशन सिंदूर के अंदर इस मिसाइल के पराक्रम की एक झलक देखी होगी, और नहीं देखी होगी तो कम से कम पाकिस्तान वालों से पूछ लेना चाहिए कि ब्रह्मोस मिसाइल की ताकत क्या है. ಬ್ರಹ್ಮೋಸ್ ಹೊಡೆತಕ್ಕೆ ಪಾಕ್ನ ಜಾಕೋಬಾಬಾದ್, ಬೋಲಾರಿಸ್, ಕರ್ದು ವಾಯುನೆಲೆ ಪುಡಿಯಾಗಿದ್ವು. ಬ್ರಹ್ಮೋಸ್ ದಾಳಿಗೆ ಅಪಾರ ಸಾವು ನೋವುಗಳಾಗಿವೆ. ಬೋಲಾರಿಯಲ್ಲಿ ಸುಮಾರು 7 ಜನ ಸಾವು, 15 ಜನರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಅಷ್ಟಕ್ಕೂ ಈ ವಿಧ್ವಂಸಕ ಬ್ರಹ್ಮೋಸ್ನ ಸ್ಪೆಷಾಲಿಟಿ ನೋಡೋದಾದ್ರೆ, ಇನ್ನು ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಇದರ ಕೆಜಿ ತೂಕ 3000 ಇದ್ದು 28 ಅಡಿ ಉದ್ದ ಹೊಂದಿದೆ. ಇನ್ನು 200ರಿಂದ 300 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಇದೆ. ಭೂಮಿ, ಆಕಾಶ, ಸಮುದ್ರದಿಂದ ದಾಳಿ ಮಾಡಬಹುದಾಗಿದೆ.
400 ಕಿಲೋಮೀಟರ್ ದೂರ ದಾಳಿ ಮಾಡಬಲ್ಲ ಕೆಪಾಸಿಟಿ ಇದ್ದು ಭೂ ಆಧಾರಿತ ಟ್ರಾನ್ಸ್ಪೋರ್ಟರ್ ಲಾಂಚರ್ ಹೊಂದಿದೆ. ನೆಲದಿಂದ 5,000 ಮೀಟರ್ ದೂರ ಹೋಗಬಲ್ಲ ಮಿಸೈಲ್ ಆಗಿದ್ದು ರಾಡಾರ್ಗಳಿಂದ ಕಣ್ತಪ್ಪಿಸಿ ನುಗ್ಗಿ ಹೊಡೆಯುತ್ತೆ. ಇನ್ನು ಬ್ರಹ್ಮೋಸ್ ಗುರಿಟ್ರೆ ಮಿಸ್ ಆಗೋ ಮಾತೇ ಇಲ್ಲ. ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತದ ಡಿಆರ್ಡಿಒ, ರಷ್ಯಾ ಜಂಟಿಯಾಗಿ ನಿರ್ಮಿಸಲಾಗಿದೆ. ಇದು ಬ್ರಹ್ಮಪುತ್ರ ನದಿ, ರಷ್ಯಾದ ಮಾಸ್ಕ್ವಾ ನದಿಗಳೆರಡನ್ನ ಸೇರಿಸಿ ಬ್ರಹ್ಮೋಸ್ ಎಂದು ಹೆಸರಿಡಲಾಗಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು. 3ನೇ ಬ್ರಹ್ಮೋಸ್ ಉತ್ಪಾದನಾ ಘಟಕ ಸ್ಥಾಪನೆ. ರಕ್ಷಣಾ ವಲಯದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಹೈದರಾಬಾದ್, ತಿರುವನಂತಪುರ ಬಳಿಕ ಲಕ್ನೋದಲ್ಲಿ ಇದೀಗ 3ನೇ ಬ್ರಹ್ಮೋಸ್ ಉತ್ಪಾದನಾ ಘಟಕ ಉದ್ಘಾಟನೆ ಮಾಡಲಾಗಿದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ಪಾದನಾ ಘಟಕ ನಿರ್ಮಿಸಲಾಗುತ್ತಿದ್ದು ಭಾರತ ಶೇಕಡ 51ರಷ್ಟು ಪಾಲು ಹೊಂದಿದ್ದು ಶೇಕಡ 49ರಷ್ಟು ಪಾಲನ್ನ ಹೊಂದಿದೆ. ಮುಂದಿನ ತಲೆಮಾರಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಮತ್ತಷ್ಟು ಅಪ್ಡೇಟ್ ಮಾಡಲಾಗುತ್ತಿದೆ. साथियों, जहां तक ब्रह्मोस का प्रश्न है तो आप सभी यह जानते हैं कि ब्रह्मोस दुनिया के सबसे तेज सुपरसोनिक क्रूज मिसाइल्स में से ब्रह्मोस सिर्फ एक हथियार नहीं है, बल्कि यह अपने आप में एक मैसेज है. मैसेज हमारी आर्म्ड फोर्सेस के स्ट्रेंथ का है. मैसेज दुश्मन के प्रति हमारी डेटरेंस का है, प्रतिरोधक क्षमता का है. मैसेज हमारी बॉर्डर्स की सेफ गार्डिंग के हमारी प्रतिबद्धता का है. ಬ್ರಹ್ಮೋಸ್ ಉತ್ಪಾದನಾ ಘಟಕ ನಿರ್ಮಾಣದಿಂದ ರಕ್ಷಣಾ